A1 TV ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರಾಜಕೀಯ ಲಾಭಕ್ಕಾಗಿ ಹೋರಾಟಕ್ಕೆ ಇಳಿದಿರುವುದು ಸರಿಯಲ್ಲ. ಡಾಕ್ಟರ್ ಸಚಿವ ಎಂಸಿ ಸುಧಾಕರ್. ಕೆಸಿ ವ್ಯಾಲಿ, ಹೆಚ್ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ದುಬಾರಿ ವೆಚ್ಚ. ಎರಡನೇ ಹಂತದ ಶುದ್ಧೀಕರಣವೇ ಸಾಕು. ಹೆಚ್ಎನ್ ವ್ಯಾಲಿ ನೀರು ಎರಡನೇ ಹಂತದ ಶುದ್ಧೀಕರಣವೇ ಸಾಕು. ಮೂರನೇ ಹಂತದ ಶುದ್ಧೀಕರಣ ಮಾಡೋದಾದ್ರೆ ಭಾರೀ ದುಬಾರಿ ವೆಚ್ಚವಾಗಲಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ತಾಲೂಕಿನ ವೀರಪಲ್ಲಿ ಸೇರಿದಂತೆ 12 ಸ್ಥಳಗಳಲ್ಲಿ ಚೆಕ್ ಡ್ಯಾಂಗಳ ನಿರ್ಮಾಣದ ಸ್ಥಳ ಪರಿಶೀಲನೆ ಮತ್ತು ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ಹೆಚ್ಎನ್ ವ್ಯಾಲಿ ನೀರನ್ನು ಹರಿಸುತ್ತಿರುವುದು ಕೇವಲ ಅಂತರ್ಜಲ ವೃದ್ಧಿಯಾಗುತ್ತದೆ. ಹೋರಾಟ ಮಾಡುವವರಲ್ಲಿ ಕೆಲವರಿಗೆ ಇದರ ಉದ್ದೇಶ ಕೊರತೆ ಇದ್ದು ಮತ್ತು ಕೆಲವರು ರಾಜಕೀಯ ಉದ್ದೇಶಗಳಿಂದ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಲು ಹೋರಾಟ ಎನ್ನುತ್ತಿದ್ದಾರೆ. ಆದರೆ ಹೋರಾಟಕ್ಕೆ ಮುನ್ನ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಬರಪೀಡಿತ ಪ್ರದೇಶಗಳಲ್ಲಿ ಒಂದಾದ ಮುಂಗಾನಹಳ್ಳಿ ಮತ್ತು ಮುರುಗಮಲ್ಲ ಈ ಭಾಗದಲ್ಲಿ ಚೆಕ್ ಡ್ಯಾಂಗಳ ನಿರ್ಮಾಣದಿಂದ ಶಾಶ್ವತವಾದ ಅಭಿವೃದ್ಧಿಯ ಮೈಲುಗಲ್ಲು ಇತಿಹಾಸದಲ್ಲಿ ಉಳಿಯುವ ರೈತರಿಗೆ ವರದಾನ. ಈ ಕಾರ್ಯವು ನನಗೆ ಸಂತಸ ತಂದಿದೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಯು ನನಗೆ ಆಶೀರ್ವಾದ ನೀಡಿ ಶಾಸಕರನ್ನ ಮಾಡಿ ಸಚಿವರಾಗಿ ನಂತರ ಕ್ಷೇತ್ರದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದರಲ್ಲಿ, ಅದರಲ್ಲೂ ಬರಗಾಲಕ್ಕೆ ತುತ್ತಾಗಿರುವ ಈ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಗಾಗಿ ರೈತರ ಮುಖದಲ್ಲಿ ನಗು ಕಾಣುವ ಪೂರಕ ವಾತಾವರಣವನ್ನು ಕಲ್ಪಿಸಿರುವ ಚೆಕ್ ಡ್ಯಾಂಗಳ ನಿರ್ಮಾಣವು ರೈತರಿಗೆ ವರದಾನವಾಗಿದ್ದು, ಈ ಕಾರ್ಯವು ಇತಿಹಾಸವನ್ನು ಉಳಿಸುವ ಕಾರ್ಯವಾಗಿ ಚರಿತ್ರೆಯಲ್ಲಿ ಉಳಿಯಲಿದೆ ಎಂದರು. ಒಟ್ಟಾರೆ 140 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಚೆಕ್ ಡ್ಯಾಂಗಳ ನಿರ್ಮಾಣ ಮಾಡುತ್ತಿರುವುದು. ಇದಕ್ಕೆ ಪೂರಕ ಸಹಕಾರ ನೀಡಿದ ಡಿಕೆಶಿ ಮತ್ತು ಸಚಿವರುಗಳು ಅವರಿಗೆ ನಮ್ಮ ಕ್ಷೇತ್ರ ಜನತೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಎಂದರು. 2-3 ವರ್ಷಗಳಲ್ಲಿ ಭಾರೀ ಮಟ್ಟದಲ್ಲಿ ಉತ್ತಮ ಮಳೆಯಲ್ಲಿ ಚೆಕ್ ಡ್ಯಾಂಗಳು ತುಂಬಿದ್ದೇ ಆದಲ್ಲಿ 3-4 ವರ್ಷಗಳ ಕಾಲ ಈ ಭಾಗದ ರೈತರಿಗೆ ಬೆಳೆಗಳಿಗೆ ಉತ್ತಮ ನೀರು ದೊರಕಲಿದೆ. ಆ ನಿಟ್ಟಿನಲ್ಲಿ ಈ ಭಾಗದ ರೈತರು ಅವರ ಬದುಕುಗಳು ಹಸನಗೊಳ್ಳುವುದರಲ್ಲಿ ಪೂರಕವಾಗಲಿದೆ. ಈ ಕಾಮಗಾರಿಗಳನ್ನು ನಿರ್ವಹಿಸುವ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಗುಣಮಟ್ಟದೊಂದಿಗೆ ಮತ್ತು ನಿಗದಿತ ವೇಳೆಗೆ ಕಾಮಗಾರಿಗಳನ್ನು ಮುಗಿಸುವಂತೆ ಸೂಚಿಸಿದ್ದೇನೆ ಎಂದರು. ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ಮಹತ್ ಕಾರ್ಯ ನಡೆದಿರುವುದರಲ್ಲಿ ಬಹಳಷ್ಟು ತೃಪ್ತಿ ತಂದಿದೆ ಎಂದರು. ಈ ಭಾಗದ ರೈತರು ಮತ್ತು ಜನತೆ ಅವರಿಗೆ ತಿಳಿಯದೆ ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲ ಅರಿವಾಗುತ್ತದೆ ಎಂದರು. ವೀರಪಲ್ಲಿ, ನಲ್ಲರಾಲಪಲ್ಲಿ, ಬೊಮ್ಮನಪಳ್ಳಿ, ಮೆಂಡಗಲ್, ವೇಗಲಹಳ್ಳಿ, ಬ್ರಾಹ್ಮಣರಹಳ್ಳಿ, ದಿಗುವ ಗೊಲ್ಲಹಳ್ಳಿ, ಕೋನ್ನಪಲ್ಲಿ, ಕರಿಯಪಲ್ಲಿ, ಕಾಚಹಳ್ಳಿ 12 ಸ್ಥಳಗಳಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಕಾಮಗಾರಿಗಳ ಸ್ಥಳಗಳನ್ನು ಸಚಿವ ಸುಧಾಕರ್ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸ್ಕೂಲ್ ಸುಬ್ಬಾರೆಡ್ಡಿ, ಮಾದಮಂಗಲ ಚಂದ್ರಪ್ಪ, ರಾಗುಟ್ಟಹಳ್ಳಿ ರಘುನಾಥ್ ರೆಡ್ಡಿ, ಬೋರ್ವೆಲ್ ನಾರಾಯಣಸ್ವಾಮಿ, ಎಟಿಎಸ್ ಶ್ರೀನಿವಾಸ್, ಶಿವಾನಂದ, ಧನಲಕ್ಷ್ಮಿ, ಗಂಗೂಲಪ್ಪ, ಮಂಜುನಾಥ್ ರೆಡ್ಡಿ, ಚಿಮುಲ್ ನಿರ್ದೇಶಕರಾದ ಊಲವಾಡಿ ಅಶ್ವಥ್ ನಾರಾಯಣ ಬಾಬು, ಸುಮಾ ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಎಇಇ ಯೋಗೇಶ್, ಎಇ ವಿನೋದ್, ಎಇ ಅಭಿಷೇಕ್ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಸರ್ ಹಿಂಗೆ ಯೋಗೇಶ್ ಸರ್ ಸೈಡಿಂದ ಏನ್ರಿ ನೋಡಿ ಹೇಳ್ಬಿಟ್ಟು ಸ್ವಲ್ಪ ತೋರಿಸ್ತಾರೆ. ಇದೆಲ್ಲ ಸ್ವಲ್ಪ ಹಂಗೆ ಹಾಕ್ಸ್ಕೊಡಿ. ಕಾಂಪೌಂಡ್ ಒಂದು ಟಚ್ ಆಗ್ಬೇಕು, ನೀರು ಒಂದಕ್ಕೂ ಟಚ್ ಆಗ್ಬೇಕು. ಅವಾಗ ಏನಾಗುತ್ತೆ, ಕಂಟಿನ್ಯೂಸ್ ಇರ್ತದೆ ನೀರು. ನೋಡಿ ಇವಾಗ ಇಲ್ಲೂ ಮಿನಿಮಮ್ 5-6 ಅಡಿ ಇದೆ ನೀರು. ನೋಡಿ ಈ ಕಡೆ ತಗೊಳ್ಳಿ.
ಸರ್ ಎಲ್ಲ ಇಲ್ಲಿ ನೋಡಿ ಮುಂದೆ ನೋಡಿ ಸರ್ ನೀವು ಬಿಟ್ಬಿಡಿ ಹಾಗೆ ಸರ್ ಹಾಗೆ ಇಲ್ಲಿ ನೋಡಿ ಸರ್ ಕೆರೆಗಳಲ್ಲಿ ಎಚ್ ಎನ್ ವ್ಯಾಲಿಯಲ್ಲಿ ಈ ಹೋಬಳಿಯಲ್ಲಿ ಒಂದು ಸುಮಾರು 34 ಕೆರೆಗಳನ್ನು ತುಂಬಿಸ್ತೀವಿ ಎಚ್ ಎನ್ ವ್ಯಾಲಿ. ಅದು ಬೇರೆ ಪ್ರತ್ಯೇಕ ಇದೆ. ಈಗ ಮುರುಗಮಲ ಹೋಬಳಿಯಲ್ಲಿ ಸುಮಾರು 54 ಕೆರೆ ಆಗುತ್ತೆ. ಕೆ ಸಿ ವ್ಯಾಲಿಯಲ್ಲೂ ತುಂಬ್ತದಲ್ಲಿ. ಆದರೆ ಇಲ್ಲಿಗೆ ನಾವು ಎಚ್ ಎನ್ ವ್ಯಾಲಿಯಲ್ಲಿ ನೀರು ತರ್ತಾ ಇದ್ದೀವಿ. ಆದರೆ ಇದಕ್ಕೆ ನಾವು ಲಿಂಕ್ ಕೊಡೋದಿಲ್ಲ ಸದ್ಯಕ್ಕೆ ಎಚ್ ಎನ್ ವ್ಯಾಲಿ. ಈಗ ಇದು ಕೇವಲ ಮಳೆ ನೀರು ಬರುವಂಥದ್ದು. ಎಚ್ ಎನ್ ವ್ಯಾಲಿ ನೀರು ನೇರವಾಗಿ ಕೆರೆಗಳು ಕೊಡುವಂಥದ್ದಿದೆ. ಅದರಿಂದ ಇದಕ್ಕೆ ಎಚ್ ಎನ್ ವ್ಯಾಲಿ ಇದಕ್ಕೆ ಜೋಡಣೆ ಮಾಡಲ್ಲ ಸದ್ಯಕ್ಕೆ. ಮುಂದೆ ನೋಡೋಣ, ನೀರಿನ ಪ್ರಮಾಣ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಎಚ್ ಎನ್ ವ್ಯಾಲಿ ನೀರು ಕೊಟ್ಟರು ಕೂಡ ನಿರಂತರವಾಗಿ ನೀರಿರುವಂಥದ್ದು ಸಾಧ್ಯ ಆಗುತ್ತೆ. ಏನು ಸುದ್ದಿ ಬೇಡವಾ? ಹಾಂ ಹೋಗಿ ಅದೆಲ್ಲ ಸೀರಿಯಸ್ ಆಗಿ ಹೇಳ್ಬಿಟ್ಟು ಅವ್ರಿಗೆ ಮತ್ತೆ ಇದು ಹೋಗ್ತದೆ ಹೇಳ್ಬಿಟ್ರೆ ಎಲ್ಲ ತೊಟ್ಟಿಗಳ ಥರ ಇರ್ಬೇಕು. గట్టిగా ఉండాలి ನಮ್ಮ ಚಿಂತಾಮಣಿ ತಾಲೂಕು MC ಆಂಜನೇಯ ಕುಟುಂಬ ಅಂದರೆ ನಮಗೆ ತುಂಬ ಹೆಮ್ಮೆ. ಯಾಕೆಂದರೆ ಮೊದಲಿನಿಂದಲೂ ಅವರು ನಮಗೋಸ್ಕರ ಬಹಳ ಶ್ರದ್ಧಾಪಟ್ಟು ಈ ಚಿಂತಾಮಣಿ ನೋಡಿದರೆ ಆ ಕಾಲದಲ್ಲೇ ಪಾಲಿಟೆಕ್ನಿಕ್ ಎಲ್ಲ ನಮ್ಮ ಚಿಂತಾಮಣಿ ಇಲ್ಲಿ ಅವ್ರು ಪಾಲಿಟೆಕ್ನಿಕ್ ತಂದು ಕೊಟ್ಟರು. ಇಂಪ್ರೂವ್ಮೆಂಟು ಪಾರ್ಕ್ಗಳು ಅದು ಇದು ಬೇಕಾದಷ್ಟು ಮಾಡಿದ್ರು. ಹಾಗೆ ಚೌರಿಟಿ ಸಹ ಏನೋ ನಮಗೆ ಬೇಕಾದಷ್ಟು ಕೆಲಸಗಳು ಉಪಯೋಗ ಮಾಡಿದ್ರು. ಆದರೆ ಅವರ ಮಗನಾದ ಇವರು ಸುಧಾಕರ್ ರೆಡ್ಡಿ ಅವರು ಕಾರಣದಿಂದ ಕೆಲವು ವರ್ಷಗಳು ಹೆಚ್ಚುದಕ್ಕಾಯಿತು. ನಾವೆಲ್ಲ ಮಲ್ಕೊಂಡು ಬಿಟ್ಟಿದ್ದು. ಏನಪ್ಪ ನಮ್ಮ ತಾಲೂಕು ಆಗೋಯ್ತು, ಏನು ಕೆಲಸ ನಡೀತಾ ಇಲ್ಲ, ಏನಪ್ಪ ಮಾಡುವುದು ಅಂತ ಯೋಚನೆ ಬಂತು. ಆ ಭಗವಂತನೇ ಇವರನ್ನು ನಮಗೆ ತೋರಿಸಿ ಇಲ್ಲಿಗೆ ಕಳಿಸಿದ್ದಾರೆ. ಇವರ ಮುಖಾಂತರ ನಮಗೆ ಕೆಲಸ ಹೆಂಗಾಗ್ತೈತೆ ಅಂದರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಮನಸ್ಸಿನಲ್ಲೂ ಅನುದಿನವೂ ಇವರನ್ನ ಜ್ಞಾಪಕ ಇರುತ್ತೆ ನಮಗೆ. ಏನು ಮಾಡ್ತಾ ಇದ್ದಾರಪ್ಪ, ಇಲ್ಲಿ ರೋಡ್ಗಳು ಇಷ್ಟ ಆಗ್ತಾ ಇದೆ, ಹಾಸ್ಪಿಟಲ್ಗಳು ಇಷ್ಟ ಆಗ್ತಾ ಇದೆ, ಕ್ರೀಡೆಗಳು ಇಷ್ಟ ಆಗ್ತಾ ಇದೆ, ಪ್ರತಿಯೊಬ್ಬ ಜಾತಿಯವರೆಗೂ ಸೈಟ್ಗಳು ಕೊಟ್ಟಿದ್ದಾರೆ ಏನಾದರೂ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಇಷ್ಟೆಲ್ಲ ಮಾಡೋ ಮಹನೀಯರು ನಮ್ಮ ಸುಧಾಕರ್ ರೆಡ್ಡಿ ಅವರು. ಇವರನ್ನು ನಾವು ಮರೆತರೆ ನಿಜವಾಗಿ ನಾವು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಮನುಷ್ಯರನ್ನು ನಾವು ಯಾವಾಗಲೂ ನೆನೆದು ಇವರಿಗೆ ಓಟು ಹಾಕಲೇಬೇಕು. ಎಂಥವ್ರನ್ನ ಹೋಗಿ ಎಷ್ಟೇ ನಮಗೆ ತೊಂದರೆಗಳಿದ್ದರೂ ಇವರನ್ನು ನಾವು ಮರೆಯಬಾರದು. ದಯವಿಟ್ಟು ಇವರನ್ನು ಮರೆದರೆ ನಮಗೆ ನಿಜವಾಗಿ ನಾವು ಉದ್ಧಾರ ಆಗುವುದಿಲ್ಲ. ಎಲ್ಲರೂ ಇವರನ್ನೇ ನಾವು ನಂಬಿಕೊಂಡು ಕೆಲಸ ಮಾಡಬೇಕು. ಇಂಥ ಮಹನೀಯರು ನಮಗೆ ಸಿಕ್ಕುವುದಿಲ್ಲ. ಇವರು ನಮಗೋಸ್ಕರ ದೇವರ ಸೃಷ್ಟಿಯಾಗಿ ಮಾಡಿ ನಮಗೆ ಇಲ್ಲಿ ಕಲಿಸಿದ್ದಾರೆ. ಇಂಥವರನ್ನು ನಾವು ಎಂದೂ ನೋಡುವುದೇ ಇಲ್ಲ. ಇಷ್ಟ ಇಂಥ ಒಳ್ಳೆಯವರು ನಾವು ಸಿಕ್ಕುವುದಿಲ್ಲ. ದಯವಿಟ್ಟು ಮುಂದಿನ ಪೀಳಿಗೆಯಲ್ಲಿ, ಮುಂದಿನ ಎಲೆಕ್ಷನಲ್ಲಿ ಇವರನ್ನು ಮರೆಯಲೇಬಾರದು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಅಂತರ್ಜಾಲದಲ್ಲಿ ಹೋಗಿ ನೋಡಿ. ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ 2ನೇ ಹಂತದ ಶುದ್ಧೀಕರಣ ಸಾಕು. ನಾನು ಪದೇ ಒತ್ತಿ ಹೇಳಿದ್ದೇನೆ. ಹೋದ ವರ್ಷ ನಡೆದಂಥ ಸಂಪುಟದ ಸಭೆಯ ನಂತರ ಈ ಪ್ರಶ್ನೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು. ಅವತ್ತು ನಾನು ಭಾಳ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದ್ದೀವಿ, ಇದು ಕೇವಲ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ, ಇದು ಬೇರೆ ರೀತಿ ಜಾನುವಾರು ಆಗ್ಬೋದು ಅಥವಾ ಬೇರೆ ನೇರವಾಗಿ ವ್ಯವಸಾಯಕ್ಕೆ ಬಳಸುವಂಥದ್ದಲ್ಲ. ಇದು ಕೆರೆಗಳಲ್ಲಿ ನೀರು ಇಟ್ಟಿದಾಗ ಅದು ಭೂಮಿಯಲ್ಲಿ ಇಂಗುತ್ತೆ. ಭೂಮಿ ಪದರಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನೇನು ಅಕಸ್ಮಾತ್ ಉಳಿದಿರ್ತದೆ, ಕೆಲವು ಹೆವಿ ಮೆಟಲ್ಸು ಮತ್ತು ಬೇರೆ ರೀತಿ ಕೆಲವೆಲ್ಲ ಇಂಡಸ್ಟ್ರಿಯಲ್ಲಿ ಏನಾದರೂ ಅಫಿಲಿಯೆಂಟ್ ಏನಾದರೂ ಇದ್ದರೆ ಅವೆಲ್ಲ ಭೂಮಿಯಲ್ಲಿ ಅದು ಹರಿದಾಗ ಅದೆಲ್ಲ ತಿಳಿ ಆಗ್ತಕ್ಕಂಥದ್ದಾಗುತ್ತೆ. ನಂತರ ಅದು ಬೋರ್ವೆಲ್ಗೆ ಮತ್ತೊಂದು ಕಡೆ ಹೋಗಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಇದನ್ನು ನೇರವಾಗಿ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಪದೇ ಹೇಳಿದ್ದೀವಿ. 3ನೇ ಹಂತದ ಶುದ್ಧೀಕರಣ
ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಭಾಳ ದುಬಾರಿ ಅದು ಮತ್ತು ಅದನ್ನು ಕುಡಿಯೋಕ್ಕೆ ಮತ್ತು ನೇರವಾಗಿ ವ್ಯವಸಾಯಕ್ಕೆ ಅಥವಾ ಬೇರೆ ನಮ್ಮ ಇದಕ್ಕೆ ಬಳಸುವಂಥ ಒಂದು ಹಂತಕ್ಕೆ ಅದು ಶುದ್ಧೀಕರಣ ಆಗುತ್ತೆ. ಆದರೆ ಈ ನೀರು ಅದಕ್ಕೆ ನಾವು ಹೇಳ್ತಾ ಇಲ್ವಲ್ಲ, ಅದನ್ನು ಬಳಸಬೇಕು, ಅದಕ್ಕೆ ಬಳಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಇದನ್ನು ಕೇವಲ ಅಂತರ್ಜಲ ವೃದ್ಧಿ ಆಗಬೇಕು. ಇದು ಡೈರೆಕ್ಟಾಗಿ ಅಂದರೆ ನೇರವಾಗಿ ಇದು ಬಳಸುವಂಥದ್ದಲ್ಲ. ಇದು ಭೂಮಿಯಲ್ಲಿ ಹಿಂಗಿದೆ ನಂತರ ಪರೋಕ್ಷವಾಗಿ ಅದು ಇಂಡೈರೆಕ್ಟಾಗಿ ಇದನ್ನು ಬಳಸುವಂಥದ್ದು. ಅದರಿಂದ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಬಹುಶಃ ಕೆಲವು ಉದ್ದೇಶಗಳು ಮಾಹಿತಿಯ ಕೊರತೆನೇ ಇರ್ಬೋದು, ಕೆಲವರಿಗೆ ಜಾಸ್ತಿ ಮಾಹಿತಿ ಇರ್ಬೋದು, ಇನ್ನು ಕೆಲವರಿಗೆ ರಾಜಕೀಯ ಉದ್ದೇಶಗಳಿರ್ಬೋದು. ಅವರು ಹೋರಾಟಗಳು ಮಾಡಲಿ, ಯಾಕಂದರೆ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಹೇಳಿದ್ದೀವಿ. ನಾನು ಯಾವತ್ತೂ ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಯಾವತ್ತೂ ಬಾಯಿ ತಪ್ಪಿ ಕೂಡ ನಾನು ಹೇಳಿಲ್ಲ. ಅದರಿಂದ ಅವರು ಹೋರಾಟಕ್ಕೆ ನಾನೇನು ಅದಕ್ಕೆ ಬೇರೆ ಏನು ಹೆಚ್ಚು ವ್ಯಾಖ್ಯಾನ ಮಾಡುವಂಥದ್ದಲ್ಲ. ದಯವಿಟ್ಟು ವಸ್ತುಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. 6 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಬಂಡಕೋಟೆ ಹತ್ರ ಇರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ನ ಮುಖಾಂತರ ಮತ್ತು ಮಿಂಡಗಲ್ಲ ಒಡ್ಡಿಂದ ಏನು ನೀರು ಹರಿತದೆ ಅದರ ಮುಖಾಂತರ ಸುಮಾರು ಒಂದು 15-16 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ಆ ಕೆರೆಗಳ ಅಭಿವೃದ್ಧಿ ಇವೆಲ್ಲವನ್ನು 51 ಕೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ. ಒಟ್ಟಾರೆಯಾಗಿ ಇದು ಭಾಳ ದೊಡ್ಡ ಒಂದು ಕಾರ್ಯಕ್ರಮ. ಇದು ಆದರೆ ಈ ಭಾಗ ಏನು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಈ ಭಾಗದಲ್ಲಿ ಈಗ ಒಂದು ರೀತಿ ವರದಾನವಾಗಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಇಲ್ಲಿರ್ತಕ್ಕಂಥ ಮುಖಂಡರು ಅಷ್ಟೇ, ಅವ್ರಿಗೂ ಗೊತ್ತಿದೆ. ಏಕೆಂದರೆ 2015-2022ರಲ್ಲಿ ಬಂದಂಥ ಮಳೆ ನಾವು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಮಳೆ ಹರಿದಂಥ ಆ ರಭಸ ನೋಡಿದಾಗ ಬಹುಶಃ ಒಂದು ಮಳೆ ಆ ರೀತಿ ಆದರೆ ಸಾಕು, ಒಂದು ರಾತ್ರಿಯಲ್ಲೇ ನಾವು ಮಾಡುವಂಥ ಎಲ್ಲ ಚೆಕ್ ಡ್ಯಾಮ್ಗಳು ತುಂಬೋಗ್ತವೆ. ಆ ಮಟ್ಟಕ್ಕೆ ಅವತ್ತು ನೀರು ಹರಿದಿರ್ತಕ್ಕಂಥದ್ದು ನನ್ನ ಹತ್ರ ವಿಡಿಯೋ ಇದೆ. ಅದರಿಂದ ಅದನ್ನು ನೋಡೇ ನನಗೆ ಪ್ರೇರೇಪಿತರಾಗಿದ್ದಾರೆ, ಈ ರೀತಿ ಮಾಡಲೇಬೇಕು ಇದು ಅಂತಕ್ಕಂಥದ್ದು. ನಮ್ಮ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಆಯಿತು. ಅದೇ ರೀತಿ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಆಯಿತು. ನಮಗೆ ಸಚಿವರು ಕೂಡ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಬೋಸರಾಜ್ ಅವರು ಇವರ ಸಹಕಾರದಿಂದ ಇವತ್ತು ಇದು ನಮಗೆ ನಮ್ಮ ಕನಸು ನನಸಾಗ್ತಕ್ಕಂಥ ಕೆಲಸ ಆಗ್ತಾ ಇರೋದ್ರಿಂದ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತೇನೆ. ಮತ್ತು ಕಾಮಗಾರಿ ಕೂಡ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ನಮ್ಮ ಇಂಜಿನಿಯರ್ಸ್ಗಿರ್ಬೋದು ಮತ್ತು ಗುತ್ತಿಗೆದಾರರಿಗಿರ್ಬೋದು ಸೂಚನೆ ಕೊಟ್ಟಿದ್ದೀವಿ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಇಲ್ಲಿರ್ತಕ್ಕಂಥ ಭಾಗದ ಮುಖಂಡರು ನಮ್ಮ ಗಮನಕ್ಕೆ ತಂದರೆ ಖಂಡಿತ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅವ್ರಿಗೇನಾದರೂ ಇದರಿಂದ ಅನಾನುಕೂಲ ಆಗುವಂಥದ್ದು, ಅದಕ್ಕಿಂತ ಏನಾದರೂ ಅವರಿಗೆ ಸಹಾಯ ಆಗ್ತಕ್ಕಂಥ ಏನಾದರೂ ಇದ್ದರೆ ಆ ಒಂದು ವಿನ್ಯಾಸದಲ್ಲಿ ಕೆಲವು ಮಾರ್ಪಾಟುಗಳನ್ನು ಕೂಡ ಮಾಡ್ಕೋಬೇಕು. ಯಾಕಂದರೆ ರೈತರಿಗೆ ಇಲ್ಲಿ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಆದಂಥ ಸಂದರ್ಭದಲ್ಲಿ ಜಮೀನು ಈ ಕಡೆ ದಾಟಿ ಹೋಗುವಂಥ ಸಂದರ್ಭಗಳು ಬರ್ತವೆ. ಅದಕ್ಕೆ ಏನಾದರೂ ಸಹಕಾರ ಬೇಕಾಗ್ಬೋದು. ಮುಂದಿನ ದಿವಸದಲ್ಲಿ ನೀರು ನಿಂತುಬಿಟ್ರೆ ಬಹುಶಃ ಅದು ಸಮಸ್ಯೆ ನಮ್ಮ ಮುಂದೆ ಬರ್ತದೆ. ಯಾಕಂದರೆ ನೀರು ನಿಂತಿದೆ, ನಮಗೆ ಆ ಕಡೆ ದಾಟಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆ ಬರ್ತದೆ. ನೋಡೋಣ, ಈಗ ಮೊದಲು ಇದು ಈ ಹಂತದಲ್ಲಿ ಈ ಒಂದು ಕಾರ್ಯ ಆಗಲಿ, ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ನನಗೆ ಭಾಳ ಒಂದು ನನ್ನ ರಾಜಕೀಯ ಜೀವನದಲ್ಲಿ ಒಂದು ಹಲವಾರು ಕೆಲಸಗಳು ನನಗೆ ತೃಪ್ತಿ ತಂದಿದೆ. ಇದು ಭಾಳ ಹೆಚ್ಚಿನ ರೀತಿಯಲ್ಲಿ ನನಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದ ಜನರಿಗೆ ಒಂದು ಒಳ್ಳೆಯದು ಮಾಡ್ತಾ ಇದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ. ಅದರ ಫಲ ಈ ಭಾಗದ ಜನ ಅದು ಆದಂಥ ನಂತರದಲ್ಲಿ ಬಹುಶಃ ಅದರ ಪ್ರಾಮುಖ್ಯತೆ ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೇನೆ. ಮುಂಗಾನಹಳ್ಳಿ ಹೋಬಳಿ ಮತ್ತು ಅಂಬಾಜಿದರ್ಗ ಹೋಬಳಿಯ ವೀರಪಲ್ಲಿ ಗ್ರಾಮ ಮತ್ತು ಮುಂಗಾನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಒಟ್ಟು ಸುಮಾರು 12 ಕಡೆ ಚೆಕ್ ಡ್ಯಾಮ್ಗಳ ಕಾಮಗಾರಿಯನ್ನು ವೀಕ್ಷಣೆ ಅಂದರೆ ಸ್ಥಳ ವೀಕ್ಷಣೆ ಮತ್ತು ಸರಳವಾಗಿ ಕಾರ್ಯಕ್ರಮದ ಪ್ರಾರಂಭ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಶಿಡ್ಲಘಟ್ಟದಲ್ಲಿ ನಡೆದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಈಗ ಕಾಮಗಾರಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಸ್ಥಳದ ಏನಾದರೂ ಸಮಸ್ಯೆ ಇದೆಯಾ ಅಥವಾ ವೈಜ್ಞಾನಿಕವಾಗಿ ಎಲ್ಲಿ ಕಟ್ಟಬೇಕು ಅದನ್ನು ನೋಡೋಣ ಅಂಥೇಳಿ ಖುದ್ದಾಗಿ ನಾನು ಇವತ್ತು ಮುಂಜಾನೆ ವೀರಪಲ್ಲಿಯಲ್ಲಿ ಪ್ರಾರಂಭ ಮಾಡಿ ಈಗ ಇಲ್ಲಿ ನಮ್ಮ ಎಸ್ಗಳಹಳ್ಳಿ ಗ್ರಾಮದ ಸಮೀಪದಲ್ಲಿ ಬಂದಿದ್ದೀವಿ. ಇದು ಭಾಳ ಒಂದು ಮಹತ್ತರವಾದಂಥ ನನಗೆ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಾನು ಹಿಂದೆ ಸುಮಾರು ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಾಯಿದ್ದೆ. ಸುಮಾರು 140 ಕೋಟಿಗಳ ಯೋಜನೆಯನ್ನು ನಾವು ರೆಡಿ ಮಾಡಿದ್ದೀವಿ. ಕುಶಾವತಿ ನದಿಗೆ ಅಲ್ಲಲ್ಲಿ ಅಡ್ಡಲಾಗಿ ಸೀರೀಸ್ ಆಫ್ ಚೆಕ್ ಡ್ಯಾಮ್ ಅಂತ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಮಿ ಅಂತರದಲ್ಲಿ ಚೆಕ್ ಡ್ಯಾಮ್ ಮತ್ತು ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು. ಯಾಕಂದರೆ ಇಲ್ಲಿ ಸುಮಾರು 50 ಮೀಟ್ರಿಂದ ಹಿಡಿದು ಸುಮಾರು 100 ಮೀಟ್ರ್ವರೆಗೂ ವಿಸ್ತೀರ್ಣ ಇದೆ.
ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಹೇಳಬೇಕು, ಅವ್ರು ಯಾರು ಬಹುಶಃ ಬಾಲ್ಯದಲ್ಲೇ ನೋಡಿಲ್ಲ ಅಂತ ಕಾಣ್ತದೆ. ಇದನ್ನು ಯಾರ್ಯಾರು ಹೂಳು ತೆಗೆಯುವಂಥದ್ದಾಗ್ಬೋದು, ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ಆಳ ಮಾಡುವಂಥದ್ದು ಈ ಎಲ್ಲ ಪ್ರಯತ್ನಗಳು ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿರ್ತದೆ. ಇದನ್ನು ಮಾಡಬೇಕು. ಮತ್ತು ಒಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ ಎಲ್ಲ ತುಂಬುವಂಥ ಅವಕಾಶ ಇರ್ತದೆ. ನಾನು ಪ್ರತಿ ವರ್ಷ ಇದು ತುಂಬುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಯಾಕಂದರೆ 2-3 ವರ್ಷದಲ್ಲಿ ನಮಗೆ ಒಂದೊಂದು ಸತಿ ಒಳ್ಳೆ ಮಳೆ ಆಗುತ್ತೆ, ಆಮೇಲೆ ಈ ಭಾಗದಲ್ಲಿ ಚೆನ್ನಾಗಿ ಮಳೆನೂ ಆಗುತ್ತೆ. ಮಳೆ ಆದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತಾಗ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಈಗ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳಾಗಿದ್ದಾವೆ ಅಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ರೈತರಿಗೆ ಒಂದು ರೀತಿ ವರದಾನವಾಗಿದೆ ಮತ್ತು ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೂ ಅವರಿಗೆ ಅವಕಾಶ ಆಗಿದೆ. ಅದರಿಂದ ಈಗ ಮೊದಲನೇ ಹಂತದಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ನಾವು ಸುಮಾರು 12 ಸ್ಥಳಗಳಲ್ಲಿ ಮಾಡ್ತಾಯಿದ್ದೀವಿ. ಈಗ ಮುಂದಿನ ಒಂದು 15-20 ದಿವಸಗಳ ಒಳಗಾಗಿ ಮತ್ತೊಮ್ಮೆ ಈ ಕಡೆ ಬರ್ತೇನೆ. ಸುಮಾರು 48 ಕೋಟಿಯಲ್ಲಿ ನಾವು ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಾವು ಸುಮಾರು ಇನ್ನೂ ಒಂದು 10-12 ಚೆಕ್ ಡ್ಯಾಮನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗ ನಮಗೆ ಸುಮಾರು 89 ಕೋಟಿ ಮಂಜೂರಾಗಿದೆ. ಇನ್ನು ನಮಗೆ 140 ಕೋಟಿಯಲ್ಲಿ ಇನ್ನೂ 51 ಕೋಟಿ ಮಂಜೂರಾಗಬೇಕು. ಅದರ ಪ್ರಯತ್ನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ಕುಶಾವತಿಯ ನದಿಯ ಸಂಪೂರ್ಣ ವಿಸ್ತೀರ್ಣವನ್ನು ಏನು ಕುಲ್ಲ ಮಾಡುವಂಥದ್ದು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಪೂರ್ಣ ಮಾಡುವಂಥದ್ದು